ಈ ದೇಶ ಎಂಥದ್ದು ಅನ್ನೋದನ್ನ ಹೇಳ್ತಾನ್ರಿ ಜಪಾನ್ ದೇಶದ ಶಾಸನ ಅನ್ನುವಂಥವ್ನು. ಈ ಅಖಂಡ ಭಾರತ ದೇಶ ಎಂಥದ್ದು ಅನ್ನೋದನ್ನ ಹೇಳ್ತಾನ. ಈ ದೇಶ ಎಂಥದ್ದು ಅಂದಾಗ ನೋಡಿ, ಇಲ್ಲಿ ಮನೆಯನ್ನ ಕಟ್ತೀರಿ, ಬೆಲೆ ಬಾಳುವಂತ ಮನೆಯನ್ನ ಕಟ್ಟಿ ಆ ಮನೆಯೊಳಗೆ ಕೋಣೆಗಳನ್ನ ಕಟ್ತೀನಿ, ಉಳಿಲಿಕ್ಕೆ ಉಳ್ಕೊಳ ಕೋಣೆಗಳಿರ್ತಾವಲ್ಲ, ಬೆಡ್ರೂಮು, ಊಟ ಮಾಡ್ಲಿಕ್ಕೆ ಏನಿರ್ತದ, ಪ್ರಸಾದ ಮಾಡ್ಲಿಕ್ಕೆ ಏನಿರ್ತದ, ಅಡಿಗೆ ಮನೆ, ಹೌದಿಲ್ಲ, ಒಂದು ಹಾದಿರ್ತದ. ಆದ್ರೆ ನಮ್ಮ ಮನೆಯೂ ಕಟ್ತೇವಿ, ಅದ್ರಾಗೆಲ್ಲ ಇರ್ತಾವ. ಈ ಭಾರತ ದೇಶಗಳ ಮನೆಯನ್ನ ಕಟ್ಟುವ ಸಂದರ್ಭದೊಳಗ ದೇವರಿಗಾಗಿ ಸನಾತನ ಪರಂಪರೆಯನ್ನ, ಆಧ್ಯಾತ್ಮಿಕ ಸಂಸ್ಕಾರವನ್ನ, ಆ ಪರಂಪರೆ ಉಳಿಸಿಕೋಸ್ಕರ ಆ ಮನೆಯೊಳಗ ದೇವರ ಮನೆಗಾಗಿ ಮೀಸಲಿಡ್ತಕ್ಕಂಥ ಮನೆ ಯಾವುದು ಅಂತಂದ್ರೆ ಭಾರತ ದೇಶ. ಅದಕ್ಕಾಗಿ ದೇವರ ಮನೆ ಅಂದ್ರೆ ಅದು ಭಾರತ ದೇಶ ಅನ್ನೋದನ್ನ ಹೇಳ್ತಾನೆ ನೋಡಿ. ಜಾನ್ಸನ್ ಜಪಾನ್ ದೇಶದ ಯಾರು ತತ್ವ ವಿಜ್ಞಾನಿ ಹೇಳ್ತಾನ, ಇಂಥ ಭಾರತ ದೇಶ ಆಧ್ಯಾತ್ಮಿಕ ಶಕ್ತಿ ಅಂತದನ್ನ ನಾನು ವೇದಿಕೆಯಲ್ಲಿದ್ದೀನಿ, ಆ ಕಡೆ ಮುಸಲ್ಮಾನರು ಕೂತಿದ್ದಾರೆ. ನಾವು ನೆಲವನ್ನ ಅಥವಾ ನಮ್ಮ ನಂಬಿಕೆಯ ದೇವರಿಗಿಂತ ಇನ್ಯಾವ ದೇವರನ್ನು ಸಹ ನಾವು ಆರಾಧಿಸಲ್ಲ. ಹಾಗಾಗಿ ದುರ್ಗೆಯನ್ನ ಉಲ್ಲೇಖ ಮಾಡುವಂತಹ ಒಂದೇ ಮಾತರವನ್ನು ನೀವು ಹಾಡಬಾರದು, ಅದು ನಮ್ಮ ರಿಲೀಜಿಯನ್ ನಂಬಿಕೆಗೆ ಧಕ್ಕೆ ಆಗುತ್ತೆ ಅಂತ ಅವರು ಹೇಳ್ತಾರೆ. ಆದ್ರೆ ವಿಷ್ಣು ದಿಗಂಬರ ಕುಲಸ್ಕರ ಹೇಳ್ತಾರೆ, ನಿಮ್ಮ ಮನೆ ಕಾರ್ಯಕ್ರಮದಲ್ಲಿ ನಾನು ಹಾಡ್ಲಿಕ್ಕೆ ಬಂದಿಲ್ಲ, ನಾನು ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿರುವಂತಹ ಕಾಂಗ್ರೆಸ್ನ ವೇದಿಕೆಯಲ್ಲಿ ಹಾಡೋದಕ್ಕೆ ನಿಂತಿದ್ದೀನಿ, ಹಾಗಾಗಿ ಹಾಡಿದ್ದೀನಿ ಅಂತೇಳಿ ಅವರು ಅವತ್ತು ಪೂರ್ಣವಾಗಿರುವಂತಹ ಒಂದೇ ಮಾತರವನ್ನ ಅತ್ಯಂತ ಸುಂದರ ಸುಸಾಪ್ಯವಾಗಿ ಗಾಯನ ಮಾಡಿ ಅದರ ವೇದಿಕೆಯಿಂದ ಮುಸಲ್ಮಾನ ಅಧ್ಯಕ್ಷ ಕೆಳಗೆ ಹೋದ್ರು. ಅಲ್ಲಿಂದ ಮುಂದೆ ಹೆಚ್ಚು ಕಡಿಮೆ 34 ಅಂತ ನಾನು ಅನ್ಕೊಳ್ತೀನಿ, 1934 ಕಾಂಗ್ರೆಸ್ನ ಒಂದು ವರ್ಕಿಂಗ್ ಕಮಿಟಿ ಸೇರುತ್ತೆ. ಆ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿಯ ಒಳಗೆ ಅವರು ನಿರ್ಣಯವನ್ನು ತಗೊಳ್ತಾರೆ. ಕಾಕಿನಾಡದ ದೇಶದಲ್ಲಿ ಏನು ನಡೆಯಿತು, ಆ ನಂತರದ ದಿನಗಳಲ್ಲಿ ಏನಾದ್ರು ನಡೆಯಿತು, ಅದೆಲ್ಲವನ್ನೂ ಸಹ ಕಣ್ಮುಂದೆ ಇಟ್ಟುಕೊಂಡು ಇನ್ನು ಮುಂದೆ ಕಾಂಗ್ರೆಸ್ನಲ್ಲಿ ಪೂರ್ಣವಾಗಿರುವ ಒಂದೇ ಮಾತರವನ್ನು ಹಾಡಲ್ಲ, ಸುಜಲಂ ಸುಫಲ ಮಲಯದಿ ಶೀತಲ, ಇಲ್ಲಿಗೆ ಒಂದೇ ಮಾತರವನ್ನು ನಿಲ್ಲಿಸಬೇಕು. ತುಗಿ ದುರ್ಗಾ ದಶಪ್ರಹರಣ ದಾರಿಣಿ, ಇದು ಯಾವುದು ಸಹ ಇನ್ನು ಮುಂದೆ ಹಾಡಲ್ಲ ಅನ್ನುವ ದೇಶ ವಿಭಜನೆಗೆ ಬೇಕಾಗಿರುವಂತಹ ಮೊದಲನೆಯ ಬೆಂಬಲವನ್ನ ಕಾಂಗ್ರೆಸ್ ಮತ್ತು ಅವತ್ತಿನ ಕಾಂಗ್ರೆಸ್ನ ನೇತೃತ್ವ ಮುಸಲ್ಮಾನರ ಪಾಲಿಗೆ ದಾರಿಯನ್ನ ಇದೆ. ಸ್ವಾತಂತ್ರ್ಯದ ನಂತರವೂ ಅಷ್ಟೇ ಆ ಒಂದೇ ಮಾತರವನ್ನು ನೆನಪು ಮಾಡ್ಕೋಬೇಕು ಅಂದಾಗ ಒಂದೇ ಮಾತನ್ನು ಪೂರ್ಣವಾಗಿಯೂ ಸಹ ಹಾಡಬೇಕು. ಅದು ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ದಂತಹ ಒಂದು ಗೀತೆ ಅಂದಾಗ ಅಲ್ಲೂ ಸಹ ರಾಜಿ ಮಾಡಿಕೊಂಡು ಒಂದೇ ಮಾತರನ್ನ ಪೂರ್ತಿಯಾಗಿ ಹಾಡುವುದನ್ನು ಅಧಿಕೃತವಾಗಿ ದಾಖಲಿಸುವುದಕ್ಕೆ ಅಥವಾ ಅಧಿಕೃತ ಅಂತ ಹೇಳುವಂತಹ ಧೈರ್ಯ ಭಾರತದ ನೇತೃತ್ವಗಳಿಗೆ ಇರಲಿಲ್ಲ. ಇವತ್ತಿಗೆ ಇತ್ತೀಚಿನ ದಿನಗಳಲ್ಲಿ ಒಂದೇ ಮಾತರನ್ನ 150ನೇ ವರ್ಷದಲ್ಲಿ ಭಾರತದ ಸರ್ಕಾರ ಒಂದೇ ಮಾತರನ್ನ ಪೂರ್ಣವಾಗಿಯೂ ಹಾಡಬೇಕು, ಎಲ್ಲ ಕಡೆಯಲ್ಲೂ ಸಹ ಜನಗಣಮನವನ್ನು ಎಲ್ಲ ಹಾಡ್ತೀವಿ, ಅಲ್ಲೆಲ್ಲ ಕಡೆ ಒಂದೇ ಮಾತರನ್ನ ಹಾಡಬೇಕು ಅನ್ನುವಂತಹ ಸುತ್ತೋಲೆ ಹೊರಡಿಸಿದಾಗ ಭಾರತದಲ್ಲಿ ಜನತೆಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾರತದ ಮತ್ತೆ ಅದೇ ಹಳೆ ಪೀಳಿಗೆಯನ್ನು ನೆನಪು ಮಾಡಿಕೊಂಡು ಅದನ್ನು ಹಾಡುವುದರಿಂದ ಮುಸಲ್ಮಾನರಿಗೆ ನೋವಾಗುತ್ತೆ, ಅದನ್ನು ಹಾಡುವುದರಿಂದ ನಮ್ಮ ಜೊತೆಗಿರುವಂತಹ ಮುಸಲ್ಮಾನ ಬಾಂಧವರಿಗೆ ನೋವಾಗುತ್ತೆ. ಹಾಗಾಗಿ ಪೂರ್ಣವಾಗಿರುವ ಒಂದೇ ಮಾತರನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಪರಂಪರೆಯನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಅಖಂಡ ಭಾರತದ ಸಂಕಲ್ಪವನ್ನ ಇಂದಿನ ಒಂದು ಸೊರಬ ಟೌನಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು ಎಲ್ಲ ಇಲ್ಲಿ ವಿಜೃಂಭಣೆಯಿಂದ ಇದರ ದೀಪದ ಮುಖಾಂತರವಾಗಿ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಈ ದೀಪದ ಮುಖಾಂತರ ಅಂತಂದ್ರೆ ಇಡೀ ಜಗತ್ತು ಕತ್ತಲೆ ಇದ್ದಾಗ ಬೆಳಕನ್ನ ಕೊಟ್ಟಿರುವಂತ, ಇಡೀ ಜಗತ್ತಿಗೆ ಬೆಳಕನ್ನ ಕೊಟ್ಟಿರುವಂತ, ಅರಿವು ಅಂತಕ್ಕಂಥ ಬೆಳಕನ್ನ ಕೊಟ್ಟಿರುವಂತ ದೇಶ ಅಂದ್ರೆ ಅದು ನಮ್ಮ ಸನಾತನ ಪರಂಪರೆಯ ದೇಶ ಅನ್ನೋದನ್ನ ಆ ಮುಖಾಂತರವಾಗಿ, ಈ ಜ್ಯೋತಿಯ ಮುಖಾಂತರವಾಗಿ ಎಲ್ಲ ಒಂದು ಕರ್ತರಿಂದ ಈ ಒಂದು ಹಿಂದೂ ಅಖಂಡ ಭಾರತ ಒಂದು ಸಂಕಲ್ಪವನ್ನ ಇಂದು ಸೊರಬ ಟೌನ್ ಅಲ್ಲಿ ಕೂಡ ಚಾಲನೆಯನ್ನ ನಡೀತಾ ಇದೆ. ಅಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿ ಇದು ವಿಜೃಂಭಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿ.